ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಈ ಒಂದು ಚಾನಲ್ನ ವಿಡಿಯೋವನ್ನ ನೀವೇನಾದರೂ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನ ಕಂಪ್ಲೀಟ್ ಆಗಿ ಕಂಟಿನ್ಯೂಯಸ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೇನೆ. ನಮಸ್ಕಾರ. ನನ್ನ ಸ್ಟೇಟ್ಮೆಂಟ್ ಅಲ್ಲ, ನಾನು ಯಾವುದೇ ಸ್ಟೇಟ್ಮೆಂಟ್ ಈ ತರ ಕೊಟ್ಟಿಲ್ಲ. ಇದಕ್ಕೇನೆ ಕೊನೆಗೆ ನಾನು ಅಲ್ಲಿಂದ ಬರುವಾಗ ಎಲ್ಲ ನಿಮ್ಮ ಸ್ಟೇಟ್ಮೆಂಟ್ ಒಂದು ರೆಕಾರ್ಡ್ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರಪ್ಪ. ಇದಕ್ಕೇನಾಗಾರೆ ಇದೇ ರೀತಿ ಮಾಡ್ಬೇಕಂತಲ್ಲ. ಹಾಗಾದ್ರೆ ಇವಾಗ ತನಿಖೆ ಬೇಕಂತ ಕೇಳ್ತಾರೆ, ಇದನ್ನು ಸರಿಪಡಿಸಲಿಕ್ಕ ಇದನ್ನೇ ಓದಿ ಹೇಳ್ಬೇಕಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡಿಸ್ಲಿಕ್ಕ? ನನ್ನ ವಿಡಿಯೋ ರೆಕಾರ್ಡ್ ಇದೆಯಲ್ಲ ಸ್ವಾಮಿ, ಅದನ್ನ ತೆಗಿರಿ, ಅದನ್ನು ತೋರಿಸಿ. ಏನಕ್ಕೆ ಈ ತರ ತೇಜೋದ ಮಾಡ್ತಾ ಇದ್ದೀರಾ? ಹಂಗಾರೆ ತಮ್ಮೆಲ್ಲ ಪ್ರಕಾರವಾಗಿ ಅಲ್ಲಿ ವೇದವಾಲಿ ಸತ್ತಿಲ್ಲ, ಪದ್ಮಲ ಸತ್ತಿಲ್ಲ, ಆನೆಮಾವತ್ತು ಸತ್ತಿಲ್ಲ, ಯಾವ್ದೋ ಸೌಜನ್ಯ ಸತ್ತಿಲ್ಲ, ಇನ್ನು ಯಾವುದೇ ಕೊಲೆಗಳಾಗಿಲ್ಲ. ಬೆಂಗಳೂರುಗುಡ್ಡೆಯಲ್ಲಿ ಒಂದಿಷ್ಟು ಅಸ್ಥಿಪಂಜರ ಸಿಗಲು ಅದು ಸುಳ್ಳು, ಅಲ್ಲಿ ಬುರುಡೆ ಇದ್ದದ್ದು ಅದು ಸುಳ್ಳು. ಏನೋ ಮಾಮಲೆ ಶೆಟ್ಟಿ ಅವರು ಡಾಕ್ಟರ್ ಅವರು 70 ಅಸಹಜ ಸಾವು ಏನೋ ಊತ ಹಾಕಿದ್ರೆ ಅದು ಸುಳ್ಳು. ಅಲ್ಲಿ ಯಾವ್ದೋ ಮಾಧ್ಯಮದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ಬ ಬೆಂಗಳೂರಲ್ಲಿ ಎಷ್ಟು ಬೇಕಾದ್ರೆ 100 ಇದೆ ಅಂತ, ಅದು ಸುಳ್ಳು. 462 ಅಸಹಜ ಸಾವು ಪಂಚಾಯತ್ ರಿಜಿಸ್ಟರ್, ಅದು ಸುಳ್ಳು. ಕೇಸ್ಗಳಿಗೆ ಒಂದು 70 ಅಸಹಜ ಸಾವು ಮೃತದೇಹಗಳು ತಗೊಂಡು ಮರಣೋತ್ತರ, ಅದು ಸುಳ್ಳು. ಹಂಗಾರೆ ಇದು ಯಾವ್ದು ನಡೆದಿಲ್ಲಲ್ಲ. ಹಾಗಾಗಿ ಇದರೊಟ್ಟಿಗೆ ಒಂದು ವಿಷಯ ಮಾಡಿ ನೀವು ಸೇರಿಸಿ 2016ರಲ್ಲಿ ಯಾರೋ ಉಗ್ರಪ್ಪ ಅವರು ಒಂದು ವರದಿ ತಯಾರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಯವರು ಎಲ್ಲರೂ ಸೇರಿ ತಯಾರು ಮಾಡಿರುವುದು. ಆದ್ರೆ 3 ದಿನಕ್ಕೆ ಒಂದು ಅಸಹಜ ಸಾವಂತ ಇದೆ. ಹಾಗಾದ್ರೆ ಅವರು ಇದಕ್ಕೆ ಷಡ್ಯಂತ್ರ ಒಟ್ಟಿಗೆ ಸೇರ್ಬೇಕಲ್ಲ, ಇವರನ್ನು ಸೇರಿಸಬಹುದಲ್ಲ, ಏಕೆ ಸೇರಿಸ್ತಾ ಇಲ್ಲ? ಇವಾಗ ಅವರನ್ನು ಸೇರಿಸಲೇಬೇಕು. ಅವರನ್ನು ಸೇರಿಸಿದಕ್ಕೆ ಎಲ್ಲರೂ ಷಡ್ಯಂತ್ರ ಮಾಡ್ರಿ ಅಂತ ಹೇಳಿ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಸ್ವಾಮಿ? ಇದೆಲ್ಲ ನಿಮ್ಮ ಮೇಲೆ ದೂರು ಕೊಟ್ಟದಕ್ಕ? ನೀವು 2 ದಿನ ನಂಗೆ ತೊಂದರೆ ಕೊಟ್ಟಕ್ಕೆ ನಾನು ದೂರು ಕೊಟ್ಟಿದ್ದೀನಿ, ಇದ್ದ ವಿಷಯ ಸತ್ಯ. ಚಿಹ್ನೆಯಿಂದ ಓಡಿಸಿರೋದು ಸತ್ಯನೇ ಅದು, ಅದ್ರಲ್ಲಿ 2 ಮಾತೇ ಇಲ್ಲ. ನಿಮ್ಮ ತೇಜೋವಧೆ ಮಾಡ್ಲಿಕ್ಕೆ ನಾನು ಯಾರು ಬಂದಿಲ್ಲ. ನಾನೇನ ಕಾನೂನು ಅರಿವಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತೆಲ್ಲ ಕೇಳಿದೀನಿ ನಿಮಗೆ. ಅದು ತಕೊಳ್ಳಿಕ್ಕೂ ನಾನು ತಯಾರಾಗಿದ್ದೀನಿ ನಾನು. ಆದ್ರೆ ಈ ರೀತಿಯಲ್ಲಿ ಬರೆದು ಒಬ್ಬನ ತೇಜೋವಧೆ ಮಾಡಿ ಒಬ್ಬನ ಟೋಟಲ್ ಆಗಿ ಮುಗಿಸಿಬಿಡೋ ಕೆಲಸ ಯಾರು ಮಾಡಬೇಡಿ. ಆ ಮಂಜುನಾಥಸ್ವಾಮಿ ಎಲ್ಲ ಇದ್ದಾನೆ, ನೋಡ್ತಾನೆ. ಇವತ್ತಲ್ಲ ನಾಳೆ ನಾವೇನು ನೋವು ಅನುಭವಿಸ್ತಾ ಇದ್ದೋ ಅದರ 100 ಪಟ್ಟು ನೀವು ತಿಂತೀರಾ ನೀವೆಲ್ಲ. ಇದು ಸತ್ಯ ಆಗಿರುತ್ತೆ. ಅದು ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ. ನಮಸ್ತೆ. ಹಲವು ತಿಂಗಳಿಂದ ಧರ್ಮಸ್ಥಳದಲ್ಲಿ ಏನೋ ಊತ ಹಾಕಿರೋ ವಿಷಯದಲ್ಲಿ ಒಂದು ಹೋರಾಟ ನಡೀತಾ ಇತ್ತು. ಚಿನ್ನಯ್ಯ 1994ರಿಂದ ಅಲ್ಲಿ ಕೆಲಸ ಮಾಡುತ್ತಾ 2014ರಲ್ಲಿ ಅವನಿಗೆ ಆದ ನೋವಿಂದ ನನ್ನ ಜೀವನವನ್ನು ಉಳಿಸಿಕೊಳ್ಳುವ ಆಸೆಯಿಂದ ಧರ್ಮಸ್ಥಳದಿಂದ ದೂರ ಊರಿಗೆ ಹೋಗಿ ವಾಸವಾಗಿದ್ದೆ. ನಂತರ ಸೌಜನ್ಯ ಹೋರಾಟ ಮುಂಚೂಣಿಗೆ ಬಂದಾಗ 2013ರಲ್ಲಿ ಬಂದಾಗ ಅವನೇ ಸೌಜನ್ಯನ ಮಾವ ವಿಠಲ್ ಗೌರಿಗೆ ಕರೆ ಮಾಡಿ ಅಲ್ಲಿಂದ ಬಂದು ಮಹೇಶನ ಹತ್ರ, ಅದೇ ತರನೇ ಸ್ವಾಮೀಜಿ ಹತ್ರ ಬಂದು, ಆ ನಂತರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಈ ಒಂದು ಪ್ರಕರಣವನ್ನು ತನಿಖೆ ನಡೆಸಬೇಕು, ನನ್ನ ಕಣ್ಣೆದುರೇ ನಡೆಯುವ ಘಟನೆಗಳು ಎಂಬುದು ಅವನಾಗೇ ಬಂದಿರೋದು. ಅವನಾಗೇ ಬಂದು ಅವನಾಗೇ ನಮ್ಮ ಹೋರಾಟಗಾರರ ಹತ್ರ ವಿಷಯವನ್ನು ತಿಳಿಸಿ ಅದು ಯಾವ ರೀತಿಯಲ್ಲಿ ಹೋಗ್ಬೇಕೆಂಬ ಉದ್ದೇಶದಿಂದ ಹಲವು ಜನರೊಂದಿಗೆ ಇವರು ಚರ್ಚೆ ನಡೆಸಿ ಈ ಒಂದು ಊತ ಹಾಕಿರೋ ಪ್ರಕರಣ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದನ್ನು ಯಾವ ರೀತಿಯಲ್ಲಿ ತನಿಖಾಧಿಕಾರಿಯವರು ಅವರ ಸ್ವ ಇಚ್ಛೆಯಿಂದ ಬರೆಸಿರೋ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗಲೇ ಮಾಧ್ಯಮದಲ್ಲಿ ಬರ್ತಾ ಇರಬಹುದು, ಜಯಂತ್ ಎಲ್ಲ ಹೇಳಿದಾನೆ ಅಂತ. ಆದರೂ ಈ ಹಿಂದೆನೆ ನಾನು ಅಲ್ಲೇ ಕೆಲವೊಂದು ಅಧಿಕಾರಿಯವರ ಮೇಲೆ ನಾನು ದೂರು ಕೊಟ್ಟಿದ್ದೀನಿ. ನೋಡಿ, ನನ್ನ ಸ್ವ ಇಚ್ಛೆ ಇಲ್ಲದೆ ಅವರು ಸ್ವಯಂ ಪ್ರೇರಿತವಾಗಿ ಟೈಪ್ಗಳನ್ನು ಮಾಡಿದೀವಿ ಅಂತ ಹೇಳಿ ನಾನೊಂದು ವಿಡಿಯೋ ಇದೆ, ಅಲ್ಲಿ ಅದನ್ನ ಚೆಕ್ ಮಾಡಬಹುದು. ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಬಹುದು ಯಾವ ರೀತಿಯಲ್ಲಿ ಇದೆ ಅಂತ. ನಾನು ಹೇಳ್ತಾರೆ ನೋಡಿ, ಇವಾಗ ಮಾಧ್ಯಮದಲ್ಲಿ ಬರುತ್ತ ವಿಷಯ ಏನಂತ ಹೇಳಿದ್ರೆ, ಚಿನ್ನಯ್ಯನನ್ನು ನಾನೇ ಅಂದ್ರೆ ನಾನಲ್ಲಿ ಅವತ್ತೊಂದು ಮೊಬೈಲ್ ತಗೊಂಡಿದ್ದೆ, ಅದ್ರಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನಾನು ತೆಗೆದುಕೊಂಡ ಒಂದು ಹೊಸ ಸ್ಯಾಮ್ಸಂಗ್ ಮೊಬೈಲ್ ನಲ್ಲಿ ನಮ್ಮ ಮನೆ ಹಾಲ್ನಲ್ಲಿ ಚಿನ್ನನ ವಿಡಿಯೋ ಮಾಡಿಸಿರುತ್ತೇನೆ. ಹೌದು, ವಿಡಿಯೋ ಮಾಡಿದ್ದೇನೆ. ಅದು ಈ ವಿಡಿಯೋ ಮೊಬೈಲ್ ತಗೊಂಡಿರೋದು ಇದೇ ವಿಡಿಯೋ ಮಾಡ್ಲಿಕ್ಕೆ ಉದ್ದೇಶನೇ ತಗೊಂಡಿರೋದಲ್ಲ. ಚಿನ್ನಯ್ಯ 29 ತಾರೀಕು ಬಂದಿರೋದು, ನಾನು 22 ತಾರೀಕು ಮೊಬೈಲ್ ತಗೊಂಡಿರೋದು. ನನ್ನ ಮೊಬೈಲ್ ಹೆಂಗ್ ಆಗ್ತಾ ಇತ್ತು, ಅದಕ್ಕೋಸ್ಕರ ಸರಿ ಮೆಮೊರಿ ಕಾರ್ಡ್ ಹಾಕೋಣ ಅಂತ ಹೋಗುವಾಗ ಶೋಪರ್ ಇಲ್ಲ ನಿಮಗೆ
ಸಾಲ 0% ಇದರಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳಿ ಆ ರೀತಿಯಲ್ಲಿ ನಾನು ನನ್ನ ಮಗಳು ಮೊಬೈಲ್ ತಗೊಂಡ್ರು. ಈ ಒಂದು ವಿಷಯಕ್ಕೆ ಮೊಬೈಲ್ ತಗೊಂಡ್ರದಲ್ಲ, ಚಿನ್ನ ವಿಡಿಯೋ ತಗೊಂಡು ಹೊಸ ಮಾಡಿರ್ತೇನೆ. ಮನೆಯ ಲೈಟ್ಗಳನ್ನು ಆಫ್ ಮಾಡಿ ವಿಡಿಯೋ ಮಾಡೋ ಉದ್ದೇಶದಿಂದಲೇ ನಾನು ಮನೆಯಲ್ಲಿ ಇಟ್ಕೊಂಡಿದ್ದ ಫೋಕಸ್ ಲೈಟ್ಗಳನ್ನು ಹಾಕಿಕೊಂಡು ವಿಡಿಯೋ ಮಾಡಿರುತ್ತೇನೆ. ಫೋಕಸ್ ಲೈಟ್ ನಿನ್ನೆ ಚಿಹ್ನೆ ಬರುವಂತ ನಾವು ತಂದಿರೋದಲ್ಲ. ಈ ಹಿಂದೆ ನಾನು ಎಷ್ಟೋ ವಿಡಿಯೋಗಳು ಮಾಡಿದೀವಿ. ಅಂತ ಸಂದರ್ಭದಲ್ಲಿ ಲೈಟ್ ಇಲ್ಲ ಅಂತ ಹೇಳಿ ನಾನು ತಂದಿಟ್ಟು ಲೈಟ್ ಬೇಕಾದ್ರೆ ಬಿಲ್ ಎಲ್ಲ ತೆಗೆದು ನೋಡ್ಬೋದು. ಪಕ್ಕಲ್ಲೇ ಒಂದು ಶಾಪಿಂಗ್ ತಗೊಂಡಿರೋದು ಅದೆಲ್ಲ ನೋಡ್ಬೋದು ನಿಮಗೆಲ್ಲ. ಫೋಕಸ್ ಲೈಟ್ ಹಾಕಿಸ್ಕೊಂಡು ವಿಡಿಯೋ ಮಾಡಿರ್ತೇನೆ. ಈ ವಿಡಿಯೋದಲ್ಲಿ ಸೌಜನ್ಯ ಕೊಲೆ ಹಾಕಿದ್ದಾರೆ. ವೀರೇಂದ್ರ ಹೆಗ್ಡೆ ಹರ್ಷೇಂದ್ರ ಹೆಗ್ಡೆ ಅವರು ರೇಪ್ ಮಾಡಿ ಕೊಲೆ ಮಾಡಿಸಿರುತ್ತಾರೆ. ಧರ್ಮಸ್ಥಳದಲ್ಲಿ ಹಲವಾರು ಹೆಣಗಳನ್ನು ಊತಾಕಿರುತ್ತೇನೆ ಎಂದು ಚಿನ್ನನ ಕಡೆಯಿಂದ ಹೇಳಿಸಿ ವಿಡಿಯೋ ಮಾಡಿಕೊಂಡಿರ್ತೇನೆ. ಅಂದ್ರೆ ಇದನ್ನೆಲ್ಲ ಚಿನ್ನಯ್ಯನಿಗೆ ನಾನು ಹೇಳಿ ಆ ನಂತರ ನಾನು ವಿಡಿಯೋ ಮಾಡಿಸಿಕೊಂಡಿರ್ತೇನೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಆ ಸಮಯದಲ್ಲಿ ಚಿನ್ನ ಈ ವಿಡಿಯೋ ಏಕೆ ಬೇಕು ಎಂದು ಕೇಳಿದಾಗ ಮುಂದೆ ನನಗೆ ಮತ್ತು ನಿನಗೆ ಅಪಾಯ ಬಂದಾಗ ಉಪಯೋಗವಾಗುತ್ತದೆ ಎಂದು ಹೇಳಿದನು. ನೋಡಿ ಯಾವ ರೀತಿಯಲ್ಲಿ ಅಂತ ಹೇಳಿ, ನಾನು ಈ ರೀತಿ ನನಗೇನಕ್ಕೆ ಬೇಕು ಸ್ವಾಮಿ? ನಾನು ಯಾರ ತೇಜೋಧಿ ಮಾಡ್ಲಿಕ್ಕೆ ಬಂದಿಲ್ಲ. ನಾನು ದೇವಸ್ಥಾನ ರಾತ್ರಿ ಟಾರ್ಗೆಟ್ ಮಾಡಿ ಬಂದಿಲ್ಲ. ಇದ್ದ ಸತ್ಯವನ್ನು ಹೇಳಲಿಕ್ಕೆ ಹೇಳೋ ಸಂದರ್ಭದಲ್ಲಿ ಯಾವುದೋ ಒಂದು ಇರಲಿ ವಿಡಿಯೋ ಅಂತೇಳಿ ನಾನೇ ಮಾಡಿರೋದು. ಇನ್ನೊಂದು ಉದ್ದೇಶಕ್ಕೆ, ಯಾವುದೇ ಉದ್ದೇಶಕ್ಕಲ್ಲ. ಆ ನಂತರ ಅದನ್ನು ಡಿಲ್ಟು ಮಾಡಿದ್ದಾರೆ. ಅದ್ರಿಂದ 1 ಗಂಟೆ ವಿಡಿಯೋ ಮಾಡಿ ತಗೊಂಡು ಆ ನಂತರ ಗಿರೀಶ್ ಅಣ್ಣವ್ರು ಏನಕ್ಕೆ ಮಾಡಿರೋದು ಅಂತ ಹೇಳಿ ಡಿಲ್ಟು ಮಾಡಿಸಿದ್ದಾರೆ. ಇಷ್ಟು 1ನೇ ಪಾಯಿಂಟ್. ಇದು ನಾನು ಮಾಡಿರೋದಲ್ಲ, ನಾನು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇಲ್ಲ. ಇನ್ನು 2ನೇ ಹೇಳ್ತೀನಿ. ದಿನಾಂಕ 16/4/2025 ಅಭಿಷೇಕ್ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದ, ಅಂತ ನಿಮ್ಮೊಂದು ಸೌಜನ್ಯದ ವಿಷಯದಲ್ಲಿ ನನಗೊಂದು ಇಂಟರ್ವ್ಯೂ ಬೇಕಂತ ಆಯ್ತು ಅಂತ ಹೇಳಿದೆ. ಫಸ್ಟ್ ಆಗಲ್ಲ ಅಂತ ಹೇಳಿದೆ ನಾನು, ಆಗಲ್ಲ ಇವಾಗ ಟೈಮ್ ಇಲ್ಲ ಅಂತ. ಆ ನಂತರ ನಾನು ಕೇರಳ ಮಾಡಾವು ದೇವಸ್ಥಾನಕ್ಕೆ ಹೋಗುವಾಗ ಅವನು ಅಲ್ಲಿಗೆ ಬಂದ. ಅಲ್ಲಿ ಅನೀಶ್ ಅಂತ ಹೇಳಿ ಮೂಡುಬಿದ್ರೆಯಲ್ಲಿ ಅವನ ಅಪ್ಪ ಜಾಯ್ ಅನ್ನು ಆಕ್ಷನ್ ಮುಖಾಂತರ ಕೊಲೆ ಮಾಡಿದ ವಿಷಯದಲ್ಲಿ ಒಂದು ವಿಡಿಯೋ ಮಾಡ್ಲಿಕ್ಕೆ ಕರೆಸಿದ. ವಿಡಿಯೋ ಮಾಡಿದೀವಿ, ಅದು ಹೌದು. ಆದ್ರೆ ಬುರುಡೆ ವಿಷಯ ನಮಗೆ ಗೊತ್ತಿರಲಿಲ್ಲ, ಅವತ್ತು ನಮಗೆ ಗೊತ್ತಿರಲಿಲ್ಲ ಈ ಬುರುಡೆ ವಿಷಯ. ಆದ್ರೆ ಇಲ್ಲೂ ತಿಳಿಸಿದ್ದಾರೆ ನೋಡಿ, ಸೌಜನ್ಯ ವಿಷಯ, ಬುರುಡೆ ವಿಷಯದಲ್ಲಿ ಇತ್ಯಾದಿಗಳ ಬಗ್ಗೆ ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೇಕಂತ. ಅದಂಗೆ ಗೊತ್ತು ಸ್ವಾಮಿ? ಹೆಂಗೆ ಗೊತ್ತು ಹೇಳಿ? ಏನಕ್ಕೋರು ಇದೆಲ್ಲ ಸೇರಿಸೋದು? ಗೊತ್ತಿಲ್ಲದ ವಿಷಯ ಏನಕ್ಕೆ ಸೇರಿಸಬೇಕು? ನಂದು ಏನಿದೆ ಏನಾಗಿದೆ ಆ ವಿಷಯವನ್ನ ಹೇಳಿದೀನಿ ನಾನು. ಇಲ್ಲಿ ಕದ್ದು ಮುಚ್ಚಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ನಾನು ಬಂದವನಲ್ಲ. ಎಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಹೇಳ್ತೀವಿ ನೋಡಿ, ಅಭಿಷೇಕ ಅಂದ್ರೆ ನಾವಲ್ಲಿ ಅರಣ್ಯ ಹತ್ರ ಹೋಗಿ ಒಂದು ವಿಡಿಯೋ ಮಾಡಿದೀವಿ. ಅವಾಗ DK ಶಿವಕುಮಾರ್ ಅವರು 20/4/2025 ಸಂಚಾರಿ ಸ್ಟುಡಿಯೋ ಸಂತೋಷನನ್ನು ಕರೆದುಕೊಂಡು ಸೌಜನ್ಯ ಮನೆಗೆ ಹೋಗಿ ಕುಸುಮಾವತಿ, ಅವಳ ಮಗ ಜಯರಾಮು, ಅಭಿಷೇಕ್ ಎಲ್ಲರನ್ನು ಕರ್ಕೊಂಡು ಬೆಳ್ತಂಗಡಿಯಲ್ಲಿ DK ಶಿವಕುಮಾರನ್ನು ಭೇಟಿ ಮಾಡಿಸ್ತೀವಿ. ಅದೌದು, ಅವತ್ತು ಹೋಗಿದ್ದೀವಿ. ಆವಾಗ ನಾನು ಅಭಿಷೇಕ್ ಹೇಳ್ತಾ ಇದ್ದೀನಿ ಅಂತ, ಹೇಗಿದ್ರು ಅಭಿಷೇಕ್ ಧರ್ಮಸ್ಥಳದಲ್ಲಿ ಇರುವುದರಿಂದ ಇಲ್ಲಿಯ ಕಾಡುಗಳಲ್ಲಿ ಹೆಣಗಳು ಇರುತ್ತದೆ. ಧರ್ಮಸ್ಥಳದವರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ನೇಣು ಹಾಕಿರುತ್ತಾರೆ ಎಂದು ಸುಳ್ಳು ಮಾಹಿತಿಯ ವಿಡಿಯೋವನ್ನು ಮಾಡಬೇಕು ಎಂದು ಯೋಚನೆ ಮಾಡಿದೆನು. ಆಲೋಚನೆ ಮಾಡಿ, ಸುಳ್ಳು ವಿಡಿಯೋ ಮಾಡ್ಬೇಕಂತ ಯೋಚನೆ ಮಾಡಿ. ನಾನು ಯಾವ್ದು ಸುಳ್ಳು ಹೇಳಿಲ್ಲ, ಹೇಳೋರೆಲ್ಲ ಸತ್ಯನೇ. ಎಲ್ಲಾ ಘಟನೆ ಆಗಿರೋ ವಿಷಯನೇ ನಾವು ವಿಡಿಯೋ ಮಾಡೋದು, ಹಾಕಿರೋದೆಲ್ಲ ಅದೇ. ಅದು ಎಂಕ್ವೈರಿ ಮಾಡಿ ಹೌದಲ್ವಂತ. ಯಾರ್ಯಾರು ನನಗೆ ಮಾಹಿತಿ ಕೊಟ್ಟವನ್ನೆಲ್ಲ ಎಂಕ್ವೈರಿ ಮಾಡ್ಬೋದಲ್ಲ. ಯಾರ್ಯಾರು ವಿಡಿಯೋ ಮಾಡೋದು, ಯಾರ್ಯಾರು ಮಾತಾಡೋದು ಅದನ್ನ ಎಂಕ್ವೈರಿ ಮಾಡಿ ಅವ್ರನ್ನ ನೇರವಾಗಿ ಹೋಗಿ ಎಂಕ್ವೈರಿ ಮಾಡ್ಬೋದು. ಈ ರೀತಿಯಲ್ಲಿ ಇದು 4ನೇ ಪಾಯಿಂಟ್. ಇನ್ನೊಂದಿದೆ ನೋಡಿ, ನಾನು 13ರಿಂದ 14 ವರ್ಷದ ಒಂದು ಹೆಣ್ಣು ಮಗಳನ್ನು ಊತಾಕಿರೋ ವಿಷಯ ಹೇಳಿದೀನಿ ಬೋಳಿಯಾರಲ್ಲಿ. ಅದಕ್ಕೊಂದು ಪಾಯಿಂಟ್ ಸೇರಿಸಿದ್ದಾರೆ. ಚಿನ್ನಯ್ಯ ಮೊದಲ ದಿನ ಪೊಲೀಸರೊಂದಿಗೆ ಹೋಗಿದ್ದಾಗ ಕೇವಲ 1ರಿಂದ 13 ಪಾಯಿಂಟ್ಗಳನ್ನು ತೋರಿಸಿದನು. ಬೋಳಿಯಾರಿನ ಸ್ಥಳವನ್ನು ತೋರಿಸಿರುವುದಿಲ್ಲ. ಪೊಲೀಸರು 1ರಿಂದ 13 ಪಾಯಿಂಟ್ಗಳನ್ನು ಅಗೆಯುತ್ತಿದ್ದರು. ಪೊಲೀಸರ ದಾರಿ ತಪ್ಪಿಸಬೇಕೆಂಬ ಉದ್ದೇಶದಿಂದ ನಾನು SITಗೆ ದೂರು ನೀಡಬೇಕೆಂದು ನಿರ್ಧರಿಸಿದ್ದೇನೆ ಅಂತ. ಸ್ವಾಮಿ, ಅಲ್ಲಿ ಯಾರಿಗೂ ಗೊತ್ತಿರಲ್ಲ. ಹಂಗಾರೆ ಈ ರೀತಿಯಲ್ಲಿ ಒಂದು ದೂರು ಕೊಡ್ಬೇಕು, ಪೊಲೀಸರ ದಾರಿ ತಪ್ಪಿಸ್ಬೇಕೆಂಬುದು ಚಿಂತೆ ಇದ್ದರೆ ಏನ್ ನಾನೊಬ್ಬನೇ ಮಾತಾಡಿ ಸಾಕಾಗತ್ತಾ? ಎಲ್ಲಾ ಟೀಮಲ್ಲಿ ಎಲ್ಲರೂ ಕೂತು ಮಾತಾಡಿಸಿ ಈ ತರ ಮಾಡಿ ಅಂತ ಹೇಳ್ಬೇಕಿತ್ತು. ಅವತ್ತ ನನ್ನ ವಿಡಿಯೋ ತೆಗೆದು ನೋಡಿ, ಇವತ್ತು ಒಂದೇ ಮಾತು. ಅವತ್ತು ಯಾರಿಗೂ ಗೊತ್ತಿರಲಿಲ್ಲ.
ಅವತ್ತು ಮಹೇಶನ್ ನನ್ನ ಮಗ ತನಿಷ್ ಒಬ್ಬ ಇದ್ದ, ಅವನಿಗೆ ಮಾತ್ರ ಗೊತ್ತಿತ್ತು. ಅದಕ್ಕೆ ಮುಂಚೆ ನಾನು ಎಲ್ಲಾ ಮ್ಯಾಟರ್ ಅನ್ನು ಬರೆದು ರೆಡಿ ಮಾಡಿ ಹೋಗಿ ಫ್ರಂಟ್ ತೆಗೆದು ನೇರವಾಗಿ ತಗೊಂಡು ಹೋಗಿರೋದು, ಬೇರೆ ಯಾವ್ದು ಗೊತ್ತಿಲ್ಲ. ಮಾಧ್ಯಮ ಅಲ್ಲಿ ಬರುವಾಗ ಗೊತ್ತಾಗಿರೋದು. ನೋಡಿ ಇದನ್ನು ಯಾವ ರೀತಿ ಬಿಂಬಿಸ್ತಾ ಇದಾರೆ ನೋಡಿ. ಇನ್ನೊಂದಿದೆ, ಇನ್ನು ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದು ಹೇಳ್ತೀನಿ ನೋಡಿ. ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರ ವಹಿಸಲೇಬೇಕು. ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆಯವರನ್ನು ಸುಳ್ಳು ಪ್ರಕರಣದಲ್ಲಿ ಸಿಕ್ಕಿಸಬೇಕು ಎಂದು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲ ಅಸಹಜ ಸಾವು ಪ್ರಕರಣಗಳ ಮಾಹಿತಿಯನ್ನು ತೆಗೆದುಕೊಂಡು ಆ ಅಸಹಜ ಸಾವುಗಳಿಗೆ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆಯವರೇ ಕಾರಣ ಎಂದು ಬಿಂಬಿಸಿ ಅವರ ಹೆಸರಲ್ಲಿ ಅಪಖ್ಯಾತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ನಾನು, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಠನ್ ಅವರು, ಸಮೀರ್ ಎಂಡಿ, ಅಜಯ್ ಅಂಚನ್, ಸಂಚಾರಿ ಸ್ಟುಡಿಯೋ ಸಂತೋಷ್, ಯುನೆಟ್ ಮೀಡಿಯಾ ಅಭಿಷೇಕ್, ಚಿನ್ನ, ಕೆವಿ ಧನಂಜಯ ಮತ್ತು ಅವರ ವಕೀಲರು ಸಮಾನ ಉದ್ದೇಶದಿಂದ ಒಳಚಂಚನ್ನು ಮಾಡಿ ಸುಳ್ಳು ಎಂದು ತಿಳಿದಿರುವ ಮತ್ತು ನಾವು ನಂಬಿರುವ ವಿಷಯವನ್ನು ಸತ್ಯ ಎಂದು ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯಾಲಯಕ್ಕೆ ತಿಳಿಸಿ ಈ ಕೃತ್ಯವನ್ನು ಎಸಗಿರುತ್ತೇವೆ. ನೋಡಿ, ವಕೀಲರಿಗೆ ನಾನು ಅವತ್ತು ಹೇಳ್ತಾನೆ, ವಕೀಲರಿಗೆ ಜಾಸ್ತಿ ನಾನು ಮಾತಾಡ್ಲಿಕ್ಕೆ ಆಗಿಲ್ಲ, ಮಾತಾಡುವನ ಅಲ್ಲ ಅಂತ ಹೇಳಿದೀನಿ. ದೆಹಲಿಯಲ್ಲಿ ಏನಾದ್ರು ಲಾಸ್ಟಿಗೆ ನ್ಯಾಯಾಲಯ ಏನಾಗಿದೆ ಅಂತ ಹೇಳುವಾಗ ಇದನ್ನು ಇಲ್ಲ ಧರ್ಮಸ್ಥಳ ಠಾಣೆಯಲ್ಲಿ FIR ಮಾಡ್ಬೇಕಂತ ಹೇಳಿದ್ರು, ಅವತ್ತು ಮಾತಾಡಿರುವುದು. ಅಲ್ಲ, ನಾವು ಜಾಸ್ತಿ ಏನು ಅವ್ರಿಗೆ ಈ ವಿಷಯನ ಚರ್ಚೆ ಮಾಡೋ ಮಾತು ಯಾವುದು ನನ್ನ ಹತ್ರ ಇರಲ್ಲ. ಅವತ್ತು ಹೇಳ್ತಾನೆ, ಇವತ್ತು ಅವ್ರು ಏನ್ ಹೇಳಿದ್ರು ಅದ್ ಕೆಲಸವನ್ನು ಮಾಡ್ತಾ ಇದೆ ಅಷ್ಟು, ಬೇರೆ ಯಾವ್ದನ್ನು ಮಾಡಿರೋದಿಲ್ಲ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ನಾನು ಯಾವುದೇ ಸ್ಟೇಟ್ಮೆಂಟ್ ಈ ತರ ಕೊಟ್ಟಿಲ್ಲ. ಇದಕ್ಕೇನೆ ಕೊನೆಗೆ ನಾನು ಅಲ್ಲಿಂದ ಬರುವಾಗ ಅಲ್ಲ ನಿಮ್ಮ ಸ್ಟೇಟ್ಮೆಂಟ್ ಒಂದು ರೆಕಾರ್ಡ್ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರಪ್ಪ. ಇದಕ್ಕೇನಾಗಾರೆ ಇದೇ ರೀತಿ ಮಾಡ್ಬೇಕಂತಲ್ಲ. ಹಾಗಾದ್ರೆ ಇವಾಗ ತನಿಖೆ ಬೇಕಂತ ಕೇಳ್ತಾ ಇದನ್ನು ಸರಿಪಡಿಸಲಿಕ್ಕ, ಇದನ್ನೇ ಓದಿ ಹೇಳ್ಬೇಕಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡಿಸ್ಲಿಕ್ಕ? ನನ್ನ ವಿಡಿಯೋ ರೆಕಾರ್ಡ್ ಇದೆಯಲ್ಲ ಸ್ವಾಮಿ, ಅದನ್ನ ತೆಗಿರಿ, ಅದನ್ನು ತೋರಿಸಿ. ಏನಕ್ಕೆ ಈ ತರ ತೇಜವಾದ ಮಾಡ್ತಾ ಇದ್ದೀರಾ? ಹಂಗಾರೆ ತಮ್ಮೆಲ್ಲ ಪ್ರಕಾರವಾಗಿ ಅಲ್ಲಿ ವೇದವಾಲಿ ಸತ್ತಿಲ್ಲ, ಪದ್ಮಲ ಸತ್ತಿಲ್ಲ, ಆನೆಮಾವತ್ತು ಸತ್ತಿಲ್ಲ, ಯಾವ್ದೋ ಸೌಜನ್ಯ ಸತ್ತಿಲ್ಲ, ಇನ್ನು ಯಾವುದೇ ಕೊಲೆಗಳಾಗಿಲ್ಲ. ಬೆಂಗಳೂರುಗುಡ್ಡೆಯಲ್ಲಿ ಒಂದಿಷ್ಟು ಅಸ್ಥಿಪಂಜರ ಸಿಗಲು ಅದು ಸುಳ್ಳು, ಅಲ್ಲಿ ಬುರುಳಿ ಇದ್ದದ್ದು ಅದು ಸುಳ್ಳು. ಏನೋ ಮಾಮಲೆ ಶೆಟ್ಟಿ ಅವರು ಡಾಕ್ಟರ್ ಅವರು 70 ಅಸಹಜ ಸಾವು ಏನವನ್ನು ಊತ ಹಾಕಿದ್ರೆ ಅದು ಸುಳ್ಳು. ಅಲ್ಲಿ ಯಾವ್ದೋ ಮಾಧ್ಯಮದಲ್ಲಿ ನಿಂತು ಹೇಳ್ತಾ ಇದ್ದಾರೆ ಇನ್ನೊಬ್ಬ ಬೆಂಗಳೂರಲ್ಲಿ ಎಷ್ಟು ಬೇಕಾದ್ರೆ 106 ಇದೆ ಅಂತ, ಅದು ಸುಳ್ಳು. 462 ಅಸಹಜ ಸಾವು ಪಂಚಾಯತ್ ರಿಜಿಸ್ಟರ್, ಅದು ಸುಳ್ಳು. ಕೇಸ್ಗಳಿಗೆ ಒಂದು 70 ಅಸಹಜ ಸಾವು ಮೃತದೇಹ ತಗೊಂಡು ಮರಣೋತ್ತರ, ಅದು ಸುಳ್ಳು. ಹಂಗಾರೆ ಇದು ಯಾವ್ದು ನಡೆದಿಲ್ಲಲ್ಲ. ಹಾಗಾಗಿ ಇದರೊಟ್ಟಿಗೆ ಒಂದು ವಿಷಯ ಮಾಡಿ ನೀವು ಸೇರಿಸಿ 2016ರಲ್ಲಿ ಯಾರೋ ಉಗ್ರಪ್ಪ ಅವರು ಒಂದು ವರದಿ ತಯಾರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಯವರು ಎಲ್ಲರೂ ಸೇರಿ ತಯಾರು ಮಾಡಿರುವುದು. ಆದ್ರೆ 3 ದಿನಕ್ಕೆ ಒಂದು ಅಸಹಜ ಸಾವಂತ ಇದೆ. ಹಾಗಾದ್ರೆ ಅವರು ಇದಕ್ಕೆ ಶೆಟ್ಟಿಯಿಂದ ಒಟ್ಟಿಗೆ ಸೇರ್ಬೇಕಲ್ಲ, ಇವರನ್ನು ಸೇರಿಸಬಹುದಲ್ಲ, ಏಕೆ ಸೇರಿಸ್ತಾ ಇಲ್ಲ? ಅವರನ್ನು ಸೇರಿಸಲೇಬೇಕು. ಅವರನ್ನು ಸೇರಿಸಿದಕ್ಕೆ ಎಲ್ಲರೂ ಷಡ್ಯಂತರ ಮಾಡ್ರಿ ಅಂತ ಹೇಳಿ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಸ್ವಾಮಿ? ಇದೆಲ್ಲ ನಿಮ್ಮ ಮೇಲೆ ದೂರು ಕೊಟ್ಟೋದಕ್ಕ? ನೀವು 2 ದಿನ ನಂಗೆ ತೊಂದರೆ ಕೊಟ್ಟಕ್ಕೆ ನಾನು ದೂರು ಕೊಟ್ಟಿದ್ದೀನಿ, ಇದ್ದ ವಿಷಯ ಸತ್ಯ. ಚಿಹ್ನೆಯಿಂದ ಓಡಿಸಿರೋದು ಸತ್ಯನೇ ಅದು, ಅದ್ರಲ್ಲಿ 2 ಮಾತೇ ಇಲ್ಲ. ನಿಮ್ಮ ತೇಜವಾದ ಮಾಡ್ಲಿಕ್ಕೆ ನಾನು ಯಾರು ಬಂದಿಲ್ಲ. ನಾನೇನ ಕಾನೂನು ಅರಿವಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತೆಲ್ಲ ಕೇಳಿದೀನಿ ನಿಮಗೆ. ಅದು ತಕೊಳ್ಳಿಕ್ಕೂ ನಾನು ತಯಾರಾಗಿದ್ದೀನಿ ನಾನು. ಆದ್ರೆ ಈ ರೀತಿಯಲ್ಲಿ ಬರೆದು ಒಬ್ಬನ ತೇಜವಾದ ಮಾಡಿ ಒಬ್ಬನ ಟೋಟಲ್ ಆಗಿ ಮುಗಿಸಿಬಿಡೋ ಕೆಲಸ ಯಾರು ಮಾಡಬೇಡಿ. ಆ ಮಂಜುನಾಥಸ್ವಾಮಿ ಎಲ್ಲ ಇದ್ದಾನೆ, ನೋಡ್ತಾನೆ. ಇವತ್ತಲ್ಲ ನಾಳೆ ನಾವೇನು ನೋವು ಅನುಭವಿಸ್ತಾ ಇದ್ದೋ ಅದರ 100 ಪಟ್ಟು ನೀವು ತಿಂತೀರ ನೀವೆಲ್ಲ. ಇದು ಸತ್ಯ ಆಗಿರುತ್ತೆ. ಅದು ಯಾರ ತೇಜವಾದ ಮಾಡ್ಲಿಕ್ಕೆ ನಾ ಬಂದದಲ್ಲ. ನನಗೇನು ದೊಡ್ಡ ಸಾಮ್ರಾಜ್ಯ ಕಟ್ಟೋ ಅವಶ್ಯಕತೆನೇ ಇಲ್ಲ, ಆ ಆಸೆನೂ ಇಲ್ಲ. ಇದೆಲ್ಲ ಮಾಡಬಹುದಾದ್ರೆ 2016ರಿಂದ ದೊಡ್ಡ ದೊಡ್ಡ ಹೋರಾಟ ಮಾಡಿದ್ದೀನಿ. ಯಾವತ್ತೇ ಕೋಟ್ಯಾಧಿಪತಿ ಆಗ್ಬೋದಿತ್ತು ನಾನು. ಅಂತ ಕೆಲಸ ಕೈ ಹಾಕಿದನಲ್ಲ. ಇಂಥ ಕೆಲಸಕ್ಕೆ ನ್ಯಾಯಾಲಯ ಎಲ್ಲ ಕೊಡೋ ಸ್ವಾಮಿ. ಆ ಭಗವಂತ ಪ್ರಕೃತಿಯಲ್ಲಿ ಶಕ್ತಿ ಇದ್ರೆ 100% ಇದು ಯಾರು ಈ ತರ ಹೇಳಿಕೆನ ತೆಗೆದೆ ಬರೆದಾಕಿ ನನ್ನ ತೇಜವಾದೆ ನಮ್ಮ ಹೋರಾಟಗಾರರ ತೇಜವಾದ ಮಾಡ್ತೀವಿ, ಅವರ ಅನುಭವಿಸ್ತೀರಾ. ಇವತ್ತಲ್ಲ ನಾಳೆ ನೀನ್ ನೋಡ್ತಾ ಇರಿ. ನೀವು ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಕಾನೂನು ಚೌಕಟ್ಟಲ್ಲಿ ಏನಿದ್ರು ಕೆಲಸ ಮಾಡಿ. ಯಾರನ್ನು ರಕ್ಷಣೆ ಮಾಡ್ಲಿಕ್ಕೋ ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗಬೇಡಿ. ತಪ್ಪು ಮಾಡಿದ್ರೆ ತಪ್ಪಂತ ಹೇಳುವಂಗೆ ಮಾಡಿ. ಏನು ಮುರಿಯೋದ್ ತಗೊಂಡೋಗಿದ್ರ ಅಂತ ಹೇಳಿ ತಗೊಂಡು ಹೋದ್ರೆ ಅದು ತಪ್ಪೇನಾ? ಏನ ಸಮಾಧಿ ಅಗತ್ಯ ತೆಗೆದಿರುವುದಾ? ಇಲ್ಲ ಲ್ಯಾಬಿಂದ ತಂದಿರೋದಾ? ಏನು ಬಿಸಿನೆಸ್ ಮಾಡಿ ತಗೊಂಡೋಗಿದ್ದೀವಾ?
ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅಲ್ಲಿರುವಂತ ಅಧಿಕಾರಿಯವರು ಇದನ್ನು ಯಾವ್ದು ಕ್ರಮ ಕೈಗೊಳ್ಳ ಅಂತ ಹೇಳುವಾಗ ಅದಕ್ಕೆ ಯಾರೋ ಒಂದು ದಾರಿ ತೋರಿಸ್ ನೋಡ್ರು ಅದು ತಾನೆ. ಇದಕ್ಕೆ ಇಷ್ಟೊಂದು ಬೇಕಾ? ಆದ್ರೂ ತನಿಖೆ ಮಾಡ್ತಾ ಇಲ್ವಲ್ಲ. ಯಾರು ನಮ್ಮನ? ಯಾವ ಇಲಾಖೆ ನಂಬ? ಯಾರು ನಂಬಬೇಕು? ಎಲ್ಲರ ಮೇಲೆ ಇವಾಗ ಇದರ ಮೇಲೆ ಒಂದು ನಂಬಿಕೆ ಇತ್ತು, ಅದು ಹೋಯ್ತು. ಇವಾಗ ನಿಮ್ಮಿಂದ ಏನಾಗುತ್ತೆ ಅದೆಲ್ಲ ಮಾಡಿ ನಾವು ಅದಕ್ಕೆಲ್ಲ ಬದ್ಧರಾಗಿದ್ದೀವಿ. ನೀವು ನಮ್ಮನ್ನು ಇವಾಗ ಆದಷ್ಟು ಬೇಗ ಹಿಂಗೋ ಜೈಲಿಗೆ ಕಳಿಸುವ ಉದ್ದೇಶ ಇರ್ಬೋದು, ಅದಾದ್ರೂ ಅದು ಮಾಡಿ ಯಾವುದಕ್ಕೂ ಇಲ್ಲ. ನಾವು ಹೋರಾಟ ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅಂತ ಈ ಮೂಲಕ ತಮಗೆಲ್ಲ ಹೇಳಲು ಇಷ್ಟ ಇದೀವಿ.